ಇದೇ ಸೆಪ್ಟೆಂಬರ್ 1 ಭಾನುವಾರ ಸಂಜೆ ವಿನೋಬನಗರದ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಇದೀಗ ಕಳೆದ 26ರಂದು ನಾಡಿನ ಎಲ್ಲೆಡೆ ಕೂಡ ಕೃಷ್ಣ ಜನ್ಮಾಷ್ಟಮಿಯನ್ನ ಅತ್ಯಂತ ವೈಭವದಿಂದ ಅರ್ಥಪೂರ್ಣವಾಗಿ ಮನೆ ಮನೆಗಳಲ್ಲಿ ಮಠ ಮಂದಿರಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಆಚರಿಸಿರುವಂತದ್ದು ನಮಗೆಲ್ಲ ಗೊತ್ತಿರುವ ವಿಷಯ. ಈ ಕೃಷ್ಣ ಜನ್ಮಾಷ್ಟಮಿಯನ್ನ ಎಲ್ಲ ಸಾರ್ವಜನಿಕ ಬಂಧುಗಳನ್ನ, ಭಜನಾ ಮಂಡಳಿಯ ಮಾತೆಯರನ್ನ, ಸದ್ಭಕ್ತರನ್ನ ಒಟ್ಟುಗೂಡಿಸಿ ಒಂದು ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ಶ್ರೀಗಂಧದ ಅಧ್ಯಕ್ಷರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹವನ್ನ ನೀಡುವಂತ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಮತ್ತು ಶ್ರೀಗಂಧ ಬಳಗ ವಿಚಾರ ಮಾಡಿದಾಗ ನಾವು ಪ್ರತಿ ವರ್ಷದಂತೆ ಈ ಒಂದು ಕಾರ್ಯಕ್ರಮವನ್ನ ಶುಭಮಂಗಳದಲ್ಲಿ ಆಯೋಜಿಸಿದ್ದೀವಿ. ಅಂದು ಸಂಜೆ 5:30ಕ್ಕೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಒಂದು ಹೆಸರನ್ನು ಕೂಡ ಇಟ್ಟಿದ್ದೀವಿ, ಶ್ರೀಕೃಷ್ಣ ಗಾನ ವೈಭವ ಅಂತ ಹೇಳಿ. ಇದರ ಶೀರ್ಷಿಕೆ ಅಡಿಯಲ್ಲಿ ಪ್ರಾರಂಭದಲ್ಲಿ ಶಿವಮೊಗ್ಗ ನಗರದ ವಿಶೇಷವಾಗಿ ಶುಭಮಂಗಳದ ಆ ವಿವಿಧ ಬಡಾವಣೆ ಅಲ್ಲಿ ಹತ್ತಿರದಲ್ಲಿರುವಂತಹ ಸುಮಾರು 35-40 ತಂಡದ ಮಾತೆಯರು ಏಕಕಾಲದಲ್ಲಿ ಏಕಗಂಡದಲ್ಲಿ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡುವಂಥದ್ದು. ಪಾರಾಯಣ ಮಾಡುವ ಸಂದರ್ಭದಲ್ಲಿ ಕೃಷ್ಣನ್ಗೆ ಬಹಳ ಪ್ರಿಯವಾಗಿರುವಂತಹ ತುಳಸಿಯನ್ನ ಅವರು ಅರ್ಚನೆ ಮಾಡಿಕೊಂಡು ಈ ಪಾರಾಯಣದಲ್ಲಿ ಪಾಲ್ಗೊಳ್ಳುತ್ತಾರೆ. ಮುಖ್ಯವಾಗಿ ವೇದ ಬ್ರಹ್ಮಶ್ರೀ ವಿನಾಯಕ ಭಾಯರಿ ಅವರು ಈ ಎಲ್ಲ ಧಾರ್ಮಿಕ ಚಟುವಟಿಕೆಗಳ ನೇತೃತ್ವವನ್ನು ವಹಿಸಿ ಅವರ ಇಡೀ ಅರ್ಚಕ ತಂಡದವರು ಅವತ್ತಿನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ. ಕೃಷ್ಣನ್ಗೆ ವಿಶೇಷ ತೊಟ್ಟಿಲಲ್ಲಿ ವಿಶೇಷವಾಗಿ ಕೃಷ್ಣನಿಗೆ ಅಲಂಕಾರವನ್ನ ಮಾಡಿ ಅಲ್ಲಿ ಇಟ್ಟಿರ್ತೇವೆ. ಪ್ರಾರಂಭದಲ್ಲಿ ಪೂಜೆ, ಅಭಿಷೇಕ, ಅರ್ಚನೆ ಇತ್ಯಾದಿಗಳೊಂದಿಗೆ ಅವತ್ತಿನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸುಮಾರು 300-500 ಜನ ಮಾತೆಯರು ಈ ವಿಷ್ಣು ಸಹಸ್ರನಾಮದಲ್ಲಿ ಭಾಗವಹಿಸ್ತಾರೆ. 5:15ಕ್ಕೆ ಪ್ರಾರಂಭಗೊಂಡು 6:15-6:30ವರೆಗೂ ಸಹಸ್ರನಾಮ ಪಾರಾಯಣ ನಡೆಯುತ್ತೆ. ಈ ಸಂದರ್ಭದಲ್ಲಿ ಭಗವಂತನಿಗೆ ವಿಶೇಷವಾಗಿ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆಗೆ, ಭಜನೆಗೆ ಎಲ್ಲ ದಾರ್ಶನಿಕರು, ಪೂಜ್ಯರು, ಸಂತರು ಎಲ್ಲರೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರುವಂತದ್ದು. ಇದು ಧಾರ್ಮಿಕ ಕಾರ್ಯಕ್ರಮ ಆದ್ದರಿಂದ ಮತ್ತು ಕೃಷ್ಣನೇ ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ ಎಲ್ಲಿ ನನ್ನ ನಾಮಸ್ಮರಣೆ ಆಗುತ್ತೆ ಅಲ್ಲಿ ನನ್ನ ಸಾನ್ನಿಧ್ಯ ಇದ್ದು ಅವರೆಲ್ಲರ ಪ್ರಾರ್ಥನೆಯನ್ನ ನಾನು ನಡೆಸ್ಕೊಡ್ತೀನಿ ಅಂತ ಹೇಳಿ. ಹಾಗಾಗಿ ಈ ಪಾರಾಯಣದ ಸಹಸ್ರನಾಮದ ಜೊತೆಯಲ್ಲಿ ವಿಶೇಷವಾಗಿ ನಾವು ಒಂದು ದಿವ್ಯ ಸತ್ಸಂಗ ಅಂತ ಹೇಳಿ ಸಾಮೂಹಿಕವಾಗಿ ಭಜನೆ ಅಂದ್ರೆ ಗಾನ, ಧ್ಯಾನ ಮತ್ತು ಜ್ಞಾನ ಅಂತ ಹೇಳಿ ಕಾರ್ಯಕ್ರಮವನ್ನ ಜೋಡಿಸ್ಕೊಂಡಿದ್ದೀವಿ. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಲ್ಲಿ ಪೂಜ್ಯ ರವಿಶಂಕರ್ ಗುರುಜಿ ಅವರ ಈ ಎಲ್ಲ ಚಟುವಟಿಕೆಗಳಲ್ಲಿ ಸತ್ಸಂಗಕ್ಕೆ ಒಂದು ಬಹಳ ಮಹತ್ವ ಇದೆ, ದೊಡ್ಡ ಒಂದು ಆಕರ್ಷಣೆ ಇದೆ. ಯಾವುದೇ ಭಾಗಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸತ್ಸಂಗ ಅಂದ್ರೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ, ಅಲ್ಲಿ ಭಗವನ್ನಾಮ ಸಂಕೀರ್ತನೆಯಲ್ಲಿ ಭಾಗವಹಿಸ್ತಾರೆ, ಮಧ್ಯದಲ್ಲಿ ಧ್ಯಾನ ಕೂಡ ಆಗುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದೂರದ ಸುದರ್ಶನ್ ಜಿ ಅಂತ ಹೇಳಿ ಅವರು ಆರ್ಟ್ ಆಫ್ ಲಿವಿಂಗಿನ ಸುಪ್ರಸಿದ್ಧ ಭಜನಾ ಗಾಯಕರವರು, ಮೂಲತಃ ಕಾರ್ಕಳದವರು. ಅವರು ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಆಗಮಿಸ್ತಾ ಇದ್ದಾರೆ. ಅವರ ಒಂದು ಇಡೀ ತಂಡ, 5 ಜನದ ಒಂದು ತಂಡ ಅವರು ಆಗಮಿಸಿ ಅವತ್ತು ಶ್ರೀಕೃಷ್ಣ ಗಾನ ವೈಭವ ಅಂತ ಹೇಳಿ ಅವರು ಕೂಡ ಬಹಳ ಸುಮಧುರವಾಗಿ ತಮ್ಮ ಗಾಯನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ. ಕಾರ್ಯಕ್ರಮ ಮಧ್ಯೆ ನಮ್ಮ ಜೀವನಕ್ಕೆ ಬೇಕಾದಷ್ಟು ಒಂದು ಮೌಲ್ಯಗಳನ್ನ, ಆಚಾರ ವಿಚಾರಗಳನ್ನ ತಿಳಿಸುವ ಮೂಲಕ ನೆರೆದಿರುವ ಭಕ್ತರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವಂತ ಕಾರ್ಯಕ್ರಮವನ್ನ ಅವರು ಈಗಾಗಲೇ ಶಿವಮೊಗ್ಗಕ್ಕೆ ಅನೇಕ ಬಾರಿ ಆಗಮಿಸಿದ್ದಾರೆ. ಇನ್ನೊಂದು ವಿಶೇಷ, ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಪಾಲ್ಗೊಳ್ಬೇಕು ಅನ್ನೋ ಕಾರಣಕ್ಕೆ 6-10 ವರ್ಷದ ಮಕ್ಕಳಿಗೆ ಅವರು ಕೃಷ್ಣರಾಧೆಯರಾಗಿ ವೇಷಭೂಷಣವನ್ನು ಹಾಕೊಂಡು ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಒಂದು ಸಂಪರ್ಕ ಸಂಖ್ಯೆಯನ್ನ ಕೊಟ್ಟಿದ್ವಿ ಪೋಷಕರಿಗೆ ಅನುಕೂಲವಾಗೋ ದೃಷ್ಟಿಯಿಂದ, ಸಂಪರ್ಕ ದೃಷ್ಟಿಯಿಂದ ಅವರು ಮುಂಚಿತವಾಗಿ ನಮ್ಮ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ಹೆಸರನ್ನ ನೋಂದಾಯಿಸ್ಕೊಳ್ಬೇಕು. ಭಾಗವಹಿಸುವ ಎಲ್ಲ ಮಕ್ಕಳಿಗೂ ಕೂಡ ಒಂದು ವಿಶೇಷವಾದ ಒಂದು ಬಹುಮಾನ ವಿತರಣೆ ಕೂಡ ಅವತ್ತಿರುತ್ತೆ. ಎಲ್ಲ ಕಾರ್ಯಕ್ರಮ ಆದ್ಮೇಲೆ ಬಂದಂತ ಎಲ್ಲ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಕೂಡ ಶ್ರೀಗಂಧ ಬಳಗ ಮತ್ತು ಎಲ್ಲ ಸಂಸ್ಥೆಗಳ ಆಶ್ರಯದಲ್ಲಿ ನಡೆಯಲಿದೆ. ಇದು ಹೇಗೆ ಬೃಂದಾವನದಲ್ಲಿ ಕೃಷ್ಣ ಆ ಎಲ್ಲ ಗೋಪಿಕರ ಜೊತೆಯಾಗಿ ಅವನು ಸದಾ ನಾಮಸ್ಮರಣೆಯಲ್ಲಿ ಹೇಗೆ ಮುಳುಗಿರ್ತಾನೆ, ಆ ರೀತಿಯ ಒಂದು ವೈಭವಿತವಾದ ಒಂದು ಕಾರ್ಯಕ್ರಮ ಅವತ್ತು ನಡೀತಾ ಇದೆ.